ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಬಂದುಬಿಟ್ಟು ಬೆಳಗ್ಗೆನೇ ಶುರು ಮಾಡಿಬಿಟ್ಟಿದ್ದೆ. ಯಾಕಂದರೆ ತುಂಬ ಅರ್ಜೆಂಟ್ ಇತ್ತು ಬ್ಲೌಸ್ ಇದು ವರ್ಕ್ ಹಾಕೋದು. ಸೊ ಸ್ಟಿಚಿಂಗ್ ಮಾಡಿ ಕೊಡಬೇಕಿತ್ತು. ನಾಳೆ ಆಫ್ಟರ್ನೂನ್ಗೆಲ್ಲ ಕೊಡಬೇಕು. 2 ಬ್ಲೌಸ್ ಇದೆ ಅವ್ರದ್ದು. ಹಾಗಾಗಿ ಬೆಳಗ್ಗೆನೇ ವ್ಲಾಗ್ನ ಶುರು ಮಾಡಿಬಿಟ್ಟೆ. ವರ್ಕ್ನ ಸ್ಟಾರ್ಟ್ ಮಾಡಿದೆ. ಇದು ನೋಡಿ, ಫುಲ್ ಸ್ಲೀವ್ಸ್ ಇದೆ. ಡಿಸೈನ್ಸ್ ಬಂದುಬಿಟ್ಟು ಫುಲ್ ಸ್ಲೀವ್ಸ್ ಇದೆ. ಆಫ್ ಆ್ಯಂಡ್ ಆಫ್ ಹಾಕಬೇಕು. ತೋಳಿಗೆ 2 ಸಲ ಹಾಕಬೇಕು. ಬಟ್ ಟೈಮ್ ಜಾಸ್ತಿ ತಗೊಳುತ್ತೆ. ಅಷ್ಟು ಅಮೌಂಟ್ ಕೂಡ ಕೆಲವೊಬ್ಬರು ಕೊಡಲ್ಲ. ಇದು ಡಿಸೈನ್ಸ್ ತುಂಬ ನೀಟಾಗಿ ಬಂದಿದೆ. ಫಸ್ಟ್ ಇದರಲ್ಲಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿದಲ್ಲಿ H1 H2 ಅಂತೇಳಿ ಇರುತ್ತೆ. H1 ಅಂದರೆ ಹ್ಯಾಂಡ್ 1 ಹ್ಯಾಂಡ್ 2 ಅಂತ ಇರುತ್ತೆ. ಒಂದು ಫುಲ್ ಸ್ಲೀವ್ಸ್ಗೆ ಬರಬೇಕಾದ್ರೆ 2 ಸಲ ಹಾಕಬೇಕು. ಕೆಲವೊಂದು ಬರೀ ಬಾರ್ಡ್ರ್ ಇತ್ತಂದರೆ ಬರೀ ಒಂದೇ ಸ್ಲೀವ್ಸ್ಗೆ ಒಂದೇ ಫ್ರೇಮ್ನಲ್ಲಿನೇ ಸೆಟ್ ಆಗುತ್ತೆ. ಬಟ್ ಇದು ಈ ಥರ ಲಾಂಗ್ ಆಗಿದೆ. ಮೇಲ್ಗಡೆ ಆಫ್ ಆ್ಯಂಡ್ ಆಫ್ ಹಾಕಬೇಕು. ಇಲ್ಲಿ ತೋರಿಸ್ತಾ ಇದ್ನಲ್ವ, ಈ ಕಡೆ ಒಂದು ಹ್ಯಾಂಡ್ ಹಾಕೊಂಡ್ಮೇಲೆ ಮತ್ತು ನೆಕ್ಸ್ಟ್ ಆ ಕಡೆ ಒಂದು ಹಾಕ್ಕೋಬೇಕು. ಹಾಗಾಗಿ ಟೈಮ್ ಅನ್ನೋದು ಸ್ವಲ್ಪ ಜಾಸ್ತಿ ತಗೊಳುತ್ತೆ. ಇದು 2 ಕಲರ್ದು ನಾನು ತೊಗೊಂಡಿದ್ದೀನಿ. ಯಾಕಂದರೆ ಅದು ಕ್ರೀಮ್ ಕಲರ್ ಇದೆ ಸಾರಿ. ಕಾಣಿಸ್ತಿರ್ಬೋದು ನಿಮಗೆ. ಈ ಥರ ಕ್ರೀಮ್ ಕಲರ್ ಆಗಿ ಸಾರಿ ಇದೆ. ಪರ್ಪಲ್ ಕಲರ್ದು ಬ್ಲೌಸ್ ಬಂದಿದೆ. ಹಾಗಾಗಿ ಗೋಲ್ಡ್, ಸ್ವಲ್ಪ ಲೈಟ್ ಗೋಲ್ಡ್ ತೊಗೊಂಡಿದ್ದೀನಿ. ಯೆಲ್ಲೋ ಗೋಲ್ಡ್ ತೊಗೊಂಡಿದ್ದೀನಿ. ಹಾಗೆಯೇ ಕ್ರೀಮ್ದು ಅಂದರೆ ಕ್ರೀಮ್ ಬಾಲು ವೈಟ್ ತೊಗೊಂಡಿದ್ದೀನಿ. ಪರ್ಪಲ್ ಕಲರ್ನಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ. ಸೊ ಅವೆರಡು ಕಲರ್ಲಿದ್ದ ತುಂಬ ಚೆನ್ನಾಗಿ ಬಂದಿದೆ. ನೀಟಾಗಿ ಬಂದಿದೆ ಡಿಸೈನ್ಸು. ನೋಡಿ, ನೆಕ್ಸ್ಟ್ ಕಲರ್ನ ಚೇಂಜ್ ಮಾಡಬೇಕು. ಇದು ಕಂಪ್ಲೀಟ್ ಆಯಿತು. ಮೇಲ್ಗಡೆದು ಕೂಡ ವೈಟೇ ಇತ್ತು. ಬಟ್ ನಾನು ವೈಟ್ ಹಾಕಿದರೆ ಅಷ್ಟು ಚೆನ್ನಾಗಿ ಕಾಣಲ್ಲ, ಸೀರೆ ಮ್ಯಾಚಿಂಗ್ ಇರಲಿ ಅಂತ ಹೇಳ್ಬಿಟ್ಟು ಮೇಲೆ ಎಲ್ಲ ಫ್ಲವರ್ ಬುಟ್ಟ ಡಿಸೈನ್ಸ್ಗೆ ಗೋಲ್ಡ್ ಕಲರ್ದು ಕೊಡ್ತಾ ಇದ್ದೀನಿ. ನೋಡಿ, ಗೋಲ್ಡ್ ಕಲರ್ದು ಹಾಕ್ತಾ ಇದ್ದೀನಿ. ನಾನು ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡಿರೋದ್ರಿಂದ ಫಾಸ್ಟಾಗಿ ಹಾಕೋಕ್ಕಾಗ್ತಾ ಇಲ್ಲ ಥ್ರೆಡ್. ಹಾಗಾಗಿ ನಿಧಾನಕ್ಕೆ ನೋಡಿ, ಈ ಥರ ದಾರ ತಗೊಂಡು ಆಲ್ಮೋಸ್ಟ್ ಆಲ್ ಎಲ್ಲರೂ ನೀವು ಹಿಂದಿನ ವೀಡಿಯೋಗಳನ್ನು ನೋಡಿದ್ದೀರಿ ಅಂದ್ಕೊಳ್ತಾ ಇದ್ದೀನಿ. ಅದರಲ್ಲಿ ನೀಡಲ್ಗೆ ದಾರ ಹಾಕೋದು ಹೇಗೆ ಅಂಥೇಳಿ ಒಂದು ವೀಡಿಯೋ ಮಾಡಿದ್ದೀನಿ. ಸೊ ಆ ವಿಡಿಯೋನ ವಾಚ್ ಮಾಡಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷನ್ಸ್ಗೆ ಈಸಿಯಾಗಿ ಹಾಕ್ಬೋದು. ಫಸ್ಟಿಗೆ ಅದು ಡಿಫಿಕಲ್ಟ್ ಆಗುತ್ತೆ. ನೆಕ್ಸ್ಟ್ ಬರ್ತಾ ಅದು ನಿಮಗೆ ಈಸಿಯಾಗಿ ಆಗುತ್ತೆ. ಈ ಥರ ಮೇಲ್ಗಡೆ ಒಂದು ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ನಿಧಾನಕ್ಕೆ ಥ್ರೆಡ್ ಅನ್ನೋದು ಸೂಜಿಗೆ ಹಾಕ್ಬೋದು. ಈ ಥರ ಮೇಲ್ಗಡೆ ನೋಡಿ ಕಟರ್ ಇರುತ್ತೆ. ಅಲ್ಲಿ ಕಟ್ ಮಾಡಿದ್ರೆ ಎಕ್ಸಸ್ ಥ್ರೆಡ್ ಅಂದರೆ ಜಾಸ್ತಿ ಉಳಿದಿರ್ತಕ್ಕಂಥ ಥ್ರೆಡ್ಡನ್ನು ನಾವು ನೀಟಾಗಿ ಕಟ್ ಮಾಡಿಕೊಂಡು ಡಿಸೈನನ್ನು ಶುರು ಮಾಡ್ಕೊಳ್ಬೋದು. ಕಾಣಿಸ್ತಿದೆ ಅಲ್ವಾ? ಈಗ ಆನ್ ಮತ್ತು ಬಟನನ್ನು ಪ್ರೆಸ್ ಮಾಡಿದೆ. ನೆಕ್ಸ್ಟ್ ಇವಾಗ ಡಿಸೈನ್ಸ್ ಅನ್ನೋದು ಕಂಟಿನ್ಯೂ ಆಗಿ ಸ್ಟಾರ್ಟ್ ಆಗುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ವರ್ಕ್ ಇದೆ. ಹಾಗೂ ಫುಲ್ ಗ್ರ್ಯಾಂಡ್ ಸ್ಲೀವ್ಸ್ಗೆ ಫುಲ್ ಎಲ್ಲ ಬಂದಿರೋದ್ರಿಂದ ಫುಲ್ ಗ್ರ್ಯಾಂಡ್ ಆಗಿನೂ ಕೂಡ ಕಾಣಿಸುತ್ತೆ. ನೋಡಿ, ಈ ಥರ ಡಿಸೈನ್ಸ್ ಅನ್ನೋದು ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಅರ್ಜೆಂಟ್ ಬ್ಲೌಸ್ ಇದ್ದರೆ ಸ್ವಲ್ಪ ರಿಸ್ಕ್ ಆಗುತ್ತೆ. ಯಾಕಂದರೆ ನಿಧಾನಕ್ಕೆ ಹಾಕಬೇಕಲ್ವ. ಹಾಗಾಗಿ ಈ ಡಿಸೈನ್ಸ್ ಟೈಮ್ ತೊಗೊಳುತ್ತೆ. ಉಷಾ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷನಲ್ಲಿ ಸ್ವಲ್ಪ ಟೈಮ್ ತೊಗೊಂಡು ಡಿಸೈನ್ಸ್ನ ಹಾಕಬೇಕಾಗುತ್ತೆ. ದಿನಕ್ಕೆ 1-2 ತಪ್ಪಿದರೆ 3 ಅಂದರೆ ಬೆಳಗ್ಗಿರೋದು ಶುರು ಮಾಡಿದರೆ 3 ಕಂಪ್ಲೀಟ್ ಆಗುತ್ತೆ. ನಾನು 2 ಜಾಸ್ತಿ ಹಾಕೋದು. 3 ಇನ್ ಕೇಸ್ ಯಾವಾಗಲೂ ಹಾಕಿಲ್ಲ. ಯಾವಾಗೋ ಒಂದು ಸಲ ಹಾಕಿದ್ದೆ ಫುಲ್ ಅರ್ಜೆಂಟ್ ಬೇಕು ಅಂತೇಳಿ. ಅಂದರೆ ಬೆಳಗ್ಗೆನಿದ್ದಾನೆ ಶುರು ಮಾಡಿಬಿಟ್ಟಿದ್ದೆ ನಾನು. ನೋಡಿ, ಈ ಸೈಡ್ ಹ್ಯಾಂಡ್ ಕಾಣಿಸ್ತಾ ಇದೆ ಅಲ್ವಾ? ತುಂಬ ನೀಟಾಗಿ ಬಂದಿದೆ ಡಿಸೈನು. ಕಾಣಿಸ್ತಿದೆ ಅಂದ್ಕೊಳ್ತಾ ಇದ್ದೀನಿ. ಇಲ್ಲಿ ಜೇಂಟಿಂಗ್ ಆಗಿರ್ಬೋದು ಅಥವಾ 2 ಸಲ ಸೆಟ್ ಮಾಡಿದರೂ ಕೂಡ ಅಲ್ಲಲ್ಲಿ ಥ್ರೆಡ್ ಇದೆ. ಆಮೇಲೆ ನಾವು ಕಟ್ ಮಾಡ್ಕೊಳ್ಬೋದು ಅದನ್ನು. ಡಿಸೈನ್ಸ್ ಮಾತ್ರ ತುಂಬ ಚೆನ್ನಾಗಿದೆ. 2 ಕಲರ್ ಆದರೂ ಪರವಾಗಿಲ್ಲ. ಇವಾಗ ನೆಕ್ಸ್ಟು ಇದು ಏನು ಹಾಕ್ತಾ ಇದ್ನಲ್ವ, ಇದು ಮಧ್ಯಾಹ್ನದ್ದು ವಿಡಿಯೋನ ತೆಗೆದಿರೋದು. ಮಧ್ಯಾಹ್ನಕ್ಕೆ ಅದು ವರ್ಕ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು ಈ ಡಿಸೈನನ್ನು ಹಾಕಿದ್ದೆ. ಇದು ಈಗ ಶುರು ಮಾಡ್ತಾ ಇದ್ದೆ. ಸೊ ಸ್ವಲ್ಪ ಇದು ಟಿಶ್ಯೂ ಕ್ಲಾತ್ ಆಗಿತ್ತು ಸೀರೆದು. ಹಾಗಾಗಿ ಇದಕ್ಕೆ ಸೆಟ್ ಆಗುತ್ತಾ ಇಲ್ಲ ಅಂಥೇಳಿ 1-2 ಕಲರ್ದು ಸ್ವಲ್ಪ ಕನ್ಫ್ಯೂಸ್ ಆಗಿ ಕರೆಕ್ಟ್ ಆಗಿರ್ತಕ್ಕಂಥದ್ದು ಯೆಲ್ಲೋ ಕಲರ್ದು ಹಾಕಿದ್ದೀನಿ. ಈಗ ಇಲ್ಲಿ ಕಾಣಿಸ್ತಾ ಇರ್ಬೋದು ಫಾಲ್ಸ್ ಹಾಕೋವಿವೆ. ಇವಾಗ ನಾನು ನೆಕ್ಸ್ಟ್ ಇಲ್ಲೇ ವರ್ಕ್ ಹಾಕ್ಕೊಳ್ತಾ ಇವತ್ತಿನ ದಿನ ನಾನು ಫಾಲ್ ಹಾಕೋದು ಕಂಪ್ಲೀಟ್ ಮಾಡಬೇಕು. ಈವ್ನಿಂಗ್ ತನಕ ಆ ಡಿಸೈನು ಹಾಗೆ ನಾನು ಫಾಲ್ದು ವರ್ಕ್ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟೊಂದು ಹಾಕೋವಿವೆ. ಒಂದೇ ಸಲಕ್ಕೆ ನಾನು ಹಾಕೋದ್ರಿಂದ ಸ್ವಲ್ಪ ನನಗೂ ಕೂಡ ಈಸಿ ಆಗುತ್ತೆ. ಇವತ್ತು ಸ್ಟಿಚಿಂಗ್ ಕುತ್ಕೊಂಡಿಲ್ಲ ನಾನು. ಇದು ವರ್ಕು ಹಾಗೆ ಫಾಲ್ ಹಾಕೋದು 2 ಕೂಡ ಕಂಪ್ಲೀಟ್ ಮಾಡಿದ್ರೆ ಆಯಿತು ಅಂತೇಳಿ ಒಂದು 4-5 ಬ್ಲೌಸ್ ಕಟ್ ಮಾಡೋವಿದ್ವು. ಹಾಗೆ ಮಾಡಿದ್ರೆ ಆಯಿತು ಅಂತೇಳಿ ಅಂದ್ಕೊಂಡು ಇವಾಗ ಶುರು ಮಾಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ವರ್ಕ್ ಚಾಲ್ತಿಯಲ್ಲಿದೆ. ಇವಾಗ ಕಂಪ್ಲೀಟ್ ಆಗಿರ್ತಕ್ಕಂಥ ಬ್ಲೌಸ್ ಡಿಸೈನ್ಸ್ ಕಾಣಿಸ್ತಿರ್ಬೋದು ನಿಮಗೆ. ನೋಡಿ, ಇಷ್ಟು ಚೆನ್ನಾಗಿ ಬಂದಿದೆ ಡಿಸೈನ್ಸು. ಬ್ಯಾಕ್, ಫ್ರಂಟು ಹಾಗೆ ಸ್ಲೀವ್ಸು ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಸ್ಲೀವ್ಸು. ಹಾಗೆಯೇ ನೀಟ್ ವರ್ಕ್ ಇದೆ ನೋಡಿ. ಎಲ್ಲಿ ಕೂಡ ಏನು ಪ್ರಾಬ್ಲಮ್ ಇಲ್ಲ. ತುಂಬ ಚೆನ್ನಾಗಿ ಬಂದಿದೆ. ತೋಳನ್ನು ಸ್ಲೀವ್ಸ್ ಡಿಸೈನ್ಸ್ನು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿರ್ತದೆ. ಹಾಗೆ ಸಿಂಪಲ್ಲಾಗಿ ಗ್ರ್ಯಾಂಡಾಗಿ ಬೇಕನ್ನೋರು ಕೂಡ ಈ ಡಿಸೈನ ಪ್ರಿಫರ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ
ಬಂದಿದೆ. ಎರಡೇ ಕಲರ್ ಆದರೂ ಪರವಾಗಿಲ್ಲ, ತುಂಬ ಚೆನ್ನಾಗಿದೆ. ಹಾಗೆ ಪ್ಲೇನ್ ಕ್ಲಾತ್. ಇವಾಗ ನೋಡಿ ನಿಮಗೆ ಸಾರಿ ಫಾಲ್ಸ್ ತೋರಿಸಿದ್ನಲ್ವ ಅವಾಗೆ ಯಾವ್ಯಾವ ಸೀರೆಗೆ ಹಾಕಬೇಕು ಅಂತೇಳಿ ಸೆಲ್ವೆಡ್ಜನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಹಾಗೆ ಬ್ಲೌಸ್ ಪೀಸನ್ನೆಲ್ಲನೂ ಸಪ್ರೇಟ್ ಮಾಡಿದೆ ನಾನು. ಆಗ ಅಲ್ಲಿ ಕಾಣಿಸ್ತಿದೆಲ್ಲ ಬ್ಲೌಸ್ ಪೀಸ್ ಎಲ್ಲ ಹಾಕಿದೆ. ಹಾಗೆಯೇ ಇನ್ನೊಂದು ಇವಾಗೆ ತಂದುಕೊಟ್ಟೋದ್ರು ಅವರು. ಇವಾಗ 2 ತಂದುಕೊಟ್ಟೋದ್ರು. ಸೊ ಅದನ್ನು ಕೂಡ ಫಾಲ್ಸ್ ಮಾಡಬೇಕು ಅಂತ ಹೇಳಿದರು. ಮೇಲೆ ಗ್ರೀನ್ ಕಲರ್ದಕ್ಕೆ ಮಾಮೂಲಿ ಪಿಕೋ ಮಾಡಿದ್ರೆ ಆಯ್ತಾ ಅಂತೇಳಿ ಅಷ್ಟೇ ಕೊಟ್ಟೋಗಿದ್ದಾರೆ. ಅವನ್ನೆಲ್ಲವನ್ನು ಕೂಡ ಮಾಡಿಕೊಡ್ಬೇಕು. ಪಿಕೋ ಮೆಷನ್ಸ್ಗೆಲ್ಲ ಆಯಿಲನ್ನು ಬಿಟ್ಟು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅವಾಗೆ. ಇವಾಗ ಇವನ್ನೇನಿಲ್ಲ, ನೀರಿನಲ್ಲಿ ಸ್ವಲ್ಪ ನೆನಿಟ್ಟು ನೆಕ್ಸ್ಟ್ ಐರನ್ ಮಾಡಿಕೊಂಡು ಸ್ಟಿಚ್ ಮಾಡಿದರೆ ಆಯಿತು. ನೋಡಿ ಇಲ್ಲಿ ಡಿಸೈನ್ಸ್ ಕೂಡ ಕಂಟಿನ್ಯೂ ಆಗಿ ರನ್ ಆಗ್ತಾಯಿದೆ. ಚೆನ್ನಾಗಿ ಬಂದಿದೆ ಡಿಸೈನ್ಸ್. ಇದು ಕೂಡ ಏನೂ ತೊಂದರೆ ಇಲ್ಲ, ಚೆನ್ನಾಗಿ ನೀಟಾಗಿ ಬಂದಿದೆ. ಇದು ಮಿರರ್ ಸ್ಟಿಚಿಂಗ್ ಇದೆ. ಇದು 2 ಕಲರ್ದು, ರೆಡ್ಡು ಹಾಗೆ ಯೆಲ್ಲೋ 2 ಕಲರ್ ಕಾಂಬಿನೇಷನಲ್ಲಿ ನಾನು ಈ ವರ್ಕನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು 3 ಬಾವಿನ್ಸನ್ನು ಸುತ್ತಿಟ್ಕೊಂಡಿದ್ದೀನಿ. ಒಂದು ಹಾಕಿದ್ದೀನಿ, 3 ಎಕ್ಸ್ಟ್ರಾ ಇದೆ. ಇದು ನಾನು ಬಾಬಿನ್ಗೆ ಸುತ್ತುವ ದಾರದ್ದು ಥ್ರೆಡ್ ಏನಿದೆ, ರೋಲ್ ಏನಿದೆಯಲ್ಲ, ವೈಟ್ ರೋಲ್ ಇದು. ಇದನ್ನು ಈ ಥರ ಈ ಡಿಸೈನ್ಸ್ಗೆ 3 ಸಾಕಾಗುತ್ತೆ ಅಂಥೇಳಿ 3 ಸುತ್ತಿಟ್ಕೊಂಡಿದ್ದೀನಿ. ಮತ್ತು ಅರ್ಧಂಬರ್ಧ ಆದರೆ ಮತ್ತು ಡಿಸೈನ್ಸಿಗೆ ಆಗುತ್ತೆ. ಇವಾಗ ಹಾಕ್ತಿದ್ದೀನಲ್ವ ಎಂಬ್ರಾಯ್ಡ್ರಿ ಮಿಷನ್ಸ್ಗೆ ಯಾವುದು ವರ್ಕ್ ಆಗ್ತಾಯಿದ್ದೀನಲ್ವ ಅದರದ್ದು ಸೀರೆ ಇದು. ಇದಕ್ಕೆ ಫಾಲ್ ಹಾಕಿದ್ದೀನಿ ನಾನು ಅವಾಗೆ. ಸೊ ನೋಡಿ ಫಾಲ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಇದೇ ಸೀರೆಗೆ ಹಾಕಿದೆ. ಆ ಡಿಸೈನ್ಸು ಚೆನ್ನಾಗಿ ಬಂದಿದೆ. ಇದನ್ನು ಕೂಡ ತುಂಬ ಚೆನ್ನಾಗಿದೆ. ಇದನ್ನು ಕೂಡ ಸ್ಟಿಚಿಂಗ್ ಮಾಡಿಕೊಡ್ಬೇಕು. ಯಾವುದು ಡಿಸೈನ್ ಅಂದರೆ ಅಂತ ಬುಕ್ ಇವೆ ನನ್ನ ಬಳಿ. ಸೊ ಆ ಬುಕ್ನಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ರು. ಸ್ಲೀವ್ಸ್ಗೆ ಬಂದುಬಿಟ್ಟು ಕ್ರಾಸ್ ಲೈನಾಗಿ ಬರುತ್ತೆ. ಬಟ್ ಇವ್ರಿಗೇನಾಗುತ್ತೆ, ಸ್ವಲ್ಪ ಅಷ್ಟು ಲಾಂಗ್ ಏನು ಹ್ಯಾಂಡ್ಸ್ ಇಲ್ಲ, ಸ್ವಲ್ಪ ಮೀಡಿಯಮ್ ಒಂದು 7 ಇಂಚೇನು ಇರಬೇಕು. ಅಷ್ಟರ ತನಕ ನಾವು ಅದು ಕ್ರಾಸ್ ಲೈನನ್ನು ಹಾಕಿದರೆ ಸಾಕಾಗುತ್ತೆ. ನೋಡ್ಬೋದು ಇದು ಕಂಪ್ಲೀಟಾಗಿ ಆಯಿತು. ಬ್ಯಾಕ್ ಸೈಡ್ ನೋಡ್ಬೋದು, ಒಂದು ಸೈಡ್ ಕಂಪ್ಲೀಟಾಗಿ ಆಯಿತು. ಈ ಥರ ಡೈಮಂಡ್ ಶೇಪ್ ಮಿರರ್ನ ಅದಕ್ಕೆ ಜೆಂಟ್ ಮಾಡಿದರೆ ಆಯಿತು. ಇಲ್ಲಿ ನೋಡಿ ನಾನು ನೀರಿನಲ್ಲಿ ನೆನಿಟ್ಟು ಒಣಗಿಸಿ ಹಾಗೆ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಸಿಂಪಲ್ಲಾಗಿ ಒಂದು ಸೂಪರ್ ಆಗಿರ್ತಕ್ಕಂಥ ಟಿಪ್ಸ್ನ ನಿಮಗೆ ಹೇಳ್ತಾ ಇದ್ದೀನಿ ನೋಡಿ. ಪಿಕೋ ಫಾಲ್ಸ್ ಯಾರ್ಯಾರು ಮಾಡ್ತಾಯಿದ್ರು ದಯವಿಟ್ಟು ಇದನ್ನು ಫಾಲೋ ಮಾಡಿ. ಇವಾಗ ನೀವೇನಾದರೂ ಫಾಲ್ಸ್ನ ಐರನ್ ಮಾಡಿದರೆ ನೆಕ್ಸ್ಟ್ ಹಾಗೆ ಮಡಿಸಿರ್ತೀರಲ್ವ, ಸೊ ಹಾಗೆ ಆಗೋದಕ್ಕಿಂತ ಒಂದು ಹ್ಯಾಂಗರ್ಗೆ ಹ್ಯಾಂಗ್ ಮಾಡ್ಕೊಳ್ಳಿ. ಐರನ್ ಮಾಡಿದ ಫುಲ್ ಏನು ಸ್ಟ್ರೈಟಾಗಿ ಐರನ್ ಮಾಡ್ತೀವಲ್ವ ಅದನ್ನು ಒಂದು ಹ್ಯಾಂಗರ್ಸ್ಗೆ ಹ್ಯಾಂಗ್ ಮಾಡಿಕೊಂಡು ಜಸ್ಟ್ ಫ್ಲೋ ಆಗಿ ಸಿಗಾಕ್ಕೊಳ್ಳಿ. ಆವಾಗ ಎಲ್ಲಿ ಕೂಡ ಅದು ಫೋಲ್ಡ್ ಆಗಿರ್ಬೋದು ಅಥವಾ ಮತ್ತೆ ಮಡ್ಚ್ಕೊಳ್ಳೋದು ಯಾವುದೂ ಆಗಲ್ಲ. ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಡೋರ್ದು ಇರುತ್ತಲ್ವ, ಬಾಕ್ಲಿ ಇರ್ತದಲ್ವ, ನಾನು ಅದಕ್ಕೇ ಹ್ಯಾಂಗ್ ಮಾಡಿಬಿಡ್ತೀನಿ. ಹಾಗಿಬಿಟ್ರೆ ನಾನು ಅಲ್ಲೇ ಜಸ್ಟ್ ಕೂತ್ಕೊಳ್ಳೋದ್ರಿಂದ ನನಗೆ ಯಾವ ಕಲರ್ ಬೇಕೋ ಜಸ್ಟ್ ಹಿಂಗೆ ಸ್ವೈಪ್ ಮಾಡಿದರೆ ಸಾಕು, ನನಗೆ ಅದು ಸಿಗುತ್ತೆ. ನನ್ನ ಪಕ್ಕಕ್ಕೆ ಆಗಿರೋದ್ರಿಂದ ನಾನು ಬಾಕ್ಲಿಗೆ ಹಾಕ್ಕೊಳ್ತೀನಿ. ಸೊ ಹ್ಯಾಂಗರ್ದು ನಿಮ್ಗೆ ಅನುಕೂಲ ಇತ್ತಂದರೆ ಹ್ಯಾಂಗರ್ ಮಾಡ್ಕೊಳ್ಳಿ, ಇಲ್ಲ ಅಥವಾ ನಿಮ್ಮ ಮನೆಯಲ್ಲಿ ಅಂತೂ ಕಂಪಲ್ಸರಿ ಡೋರ್ ಇರ್ತಾವಲ್ವ, ಸೊ ಅದರಲ್ಲಿ ಸೆಟ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ನೋಡಿ ನಾನು ಲೆಫ್ಟ್ ಸೈಡ್ ಹಾಕಿದ್ದೀನಿ. ಈಗ ರೈಟ್ ಸೈಡ್ ತೊಗೊಳ್ತಾ ಇದ್ದೀನಿ. ರೈಟ್ ಸೈಡನ್ನು ತೊಗೊಳ್ಬೇಕು. ಬಟ್ ಇದೆ ಬೇರೆ ಡಿಸೈನ್ಸ್ 127 ಡಿಸೈನ್ ಇದು, ಅದರಲ್ಲಿ ಚಾಯ್ಸ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಇವಾಗ ಕ್ರಾಸ್ ಲೈನ್ ಕಾಣಿಸ್ತಿದೆ ಅಲ್ವಾ, ಅದು. ಇವಾಗ ಲೆಫ್ಟ್ ಸೈಡನ್ನು ಜಾಯಿಂಟ್ ಮಾಡಿದ್ದೀನಿ ಮತ್ತು ರೈಟ್ ಸೈಡನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು. ಒಂದಕ್ಕೊಂದು ಸೇಮಾಗಿ ಅಟ್ಯಾಚ್ ಮಾಡ್ಕೊಳ್ಬೇಕು. ಅಟ್ಯಾಚ್ ಮಾಡ್ಕೊಳ್ಳೋ ಮುಂಚೆ ನಾವು ಕಲರ್ ಡಿಕ್ಲರೇಷನನ್ನು ಮಾಡ್ಕೊಳ್ಬೇಕು. ಯಾಕೆ ಕಲರ್ದು ಮಾಡ್ಕೋಬೇಕು ಅಂತಂದರೆ, ನಮಗೆ ಡಿಸೈನ್ಸ್ ಹಾಕುವಾಗ ಇನ್ ಕೇಸ್ ಯಾರಾದರೂ ಇವಾಗ ನಮ್ಮ ಮಕ್ಕಳು ಆದರೂ ಏನಾದರೂ ಮಾಡ್ತಾಯಿದ್ರೆ ಕಲರಲ್ಲೇ ಇದ್ದರೆ ಇದು ಹಾಕ್ಬೋದಮ್ಮ ಅಂತೇಳಿ ಹೇಳ್ತಾರೆ. ಹಾಗಾಗಿ ಫಸ್ಟಿಗೆ ನಾವು ಯಾವುದಕ್ಕೆ ಯಾವ ಕಲರ್ ಹಾಕ್ತೀವಿ ಅಂಥೇಳಿ ಮೊದಲೇ ಕರೆಕ್ಷನನ್ನು ಮಾಡ್ಕೊಳ್ಬೋದು. ಇಲ್ಲಿ ನೋಡಿ ನಿಮ್ಗೆ ತಿಳಿದಿರೋ ಪ್ರಕಾರ ನಾನು ಎಲ್ಲೋ ರೆಡ್ದು ಹಾಕ್ತಾಯಿದ್ದೀನಲ್ವ, ಸೊ ಅಲ್ಲಿ ಕೂಡ ಅದನ್ನೇ ಮಾಡ್ಕೊಂಡಿದ್ದೀನಿ. ಈಗ ಒಂದಕ್ಕೊಂದು ಜಾಯಿಂಟ್ ಆಗಿವೆ ಇಲ್ಲ ಅಂಥೇಳಿ ನೋಡ್ಕೊಳ್ಬೇಕು. ಅಲ್ಲಿ ದಾರದ ಸಿಂಪಲ್ ಕಾಣಿಸ್ತಿದೆಯಲ್ಲ, ಅದನ್ನು ಒತ್ತಿದ್ರೆ ನಿಮಗೆ ಕ್ಲಿಯರಾಗಿ ಕಾಣಿಸುತ್ತೆ. ಬಟ್ ಇಲ್ಲಿ ಏನಾಗಿದೆ ನೋಡಿ, ಎರಡೂ ಕೂಡ ಒಂದೇ ಸ್ಟ್ರೈಟ್ ಲೈನ್ ಕಾಣಿಸ್ತಾ ಇಲ್ಲ, ಯೆಲ್ಲೋ ಕಲರ್ ಆಗಿರೋದ್ರಿಂದ ಕಾಣ್ತಾ ಇಲ್ಲ. ಹಾಗಾಗಿ ಫಸ್ಟ್ ಬ್ಲ್ಯಾಕ್ ಕಲರ್ನ ಸೆಟ್ ಮಾಡಿ ನಿಮಗೆ ಕಾಣಿಸುವಾಗ ಮಾಡ್ತಾಯಿದ್ದೀನಿ. ನೋಡ್ಬೋದು ಇಲ್ಲಿ ಕಾಣಿಸ್ತಿದೆ, ಬ್ಲ್ಯಾಕ್ ಸೆಟ್ ಮಾಡಿದೆ. ಇಲ್ಲಿ ಬರೀ ಹಾಫೇ ಕಾಣಿಸ್ತಾ ಇದೆ, ಫುಲ್ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಅಂದರೆ ನಾವು ಅಡ್ಜಸ್ಟ್ಮೆಂಟ್ ಅನ್ನೋದು ಮಾಡ್ಕೊಳ್ಬೇಕಾಗುತ್ತೆ. ಫಸ್ಟಿಗೆ ಹಾಗೆ ಡಿಸೈನ್ ಹಾಕಿಬಿಟ್ರೆ ಮತ್ತೆ ಅದು ಅರ್ಧ ಕಂಪ್ಲೀಟ್ ಆಗುತ್ತೆ, ಮತ್ತು ರೈಟ್ದು ಪ್ಯಾಚ್ ಏನಿದೆ ಅಲ್ಲ, ಮತ್ತು ಆಮೇಲೆ ನೆಕ್ಸ್ಟ್ ಹಾಕ್ಕೊಳ್ಬೇಕಾಗುತ್ತದೆ. ಹಾಗಾಗಿ ಫಸ್ಟಿಗೆ ನಾವು ನೋಡ್ಕೊಳ್ಬೇಕಿದ್ದೇನೆ, ಒಂದು ಸ್ಟ್ರೈಟ್ಗಾಗಿ ಬರಬೇಕು. ಇವಾಗ ನೋಡಿ ಎಷ್ಟು ಸರಿಸ್ತಾ ಇದ್ದೀನಿ, ಬರ್ತಾ ಇಲ್ಲ. ಬಟ್ ಕ್ಯಾಮ್ರಾ ಹೋಲ್ಡ್ ಡೌನ್ ಮಾಡಿದ್ದೀನಲ್ವ, ಸೊ ಅದಕ್ಕೆ ಅಷ್ಟು ಕಾಣಿಸ್ತಾ ಇಲ್ಲ. ಬಟ್ ಇವಾಗ ನೋಡಿ ಕರೆಕ್ಟ್ ಬಂತ ಅಂದ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ಒಂದು ಸಲ ನೋಡಿ ಕ್ಲಾರಿಟಿನ ತೊಗೊಂಡು ನೆಕ್ಸ್ಟ್ ಓಕೆನ ಒತ್ತಿ ಜಸ್ಟ್ ಫ್ಲವರ್ದು ನೋಡಿದರೆ ಕಂಟಿನ್ಯೂ ಆಗಿ ಒಂದೇ ಸಲ ಬಂತು. ಅಂದರೆ ನಾವು ಮತ್ತೆ ಎಕ್ಸ್ಟ್ರಾ ಏನು ಹಾಕೋದಿರಲ್ಲ. ಆಯಿತು. ಇದು ನಾನು ತೆಗೆದಿರ್ತಕ್ಕಂಥ ಇವಾಗ ನೋಡಿ ಎಲ್ಲ ಫಾಲ್ಸ್ ಕೂಡ ಕಂಪ್ಲೀಟ್ ಆಯಿತು. ಆವಾಗ ನಮ್ಗೆ ಐರನ್ ಮಾಡಿ ತೋರಿಸಿದ್ನಲ್ವ ಹಾಕೋವಿವೆ ಅಂತೇಳಿ,
ಸೊ ಇಷ್ಟದಕ್ಕಾಯಿತು. ಇಷ್ಟು ಬ್ಲೌಸ್ ಕೂಡ ಅದ್ರ ಬ್ಲೌಸ್ ತೆಗೆದಿದ್ದೀನಿ. ಇಷ್ಟು ಬ್ಲೌಸ್ ಸ್ಟಿಚ್ ಮಾಡ್ಕೋಬೇಕು. ಹಾಗೆ ಈ ಥರ ಸ್ವಲ್ಪ ಪ್ಯಾಚ್ ಡಿಸೈನ್ ಇದೆ, ಇದನ್ನು ಕೂಡ ಮಾಡ್ಕೊಳ್ಬೇಕು. ಒಂದಾಯಿತು. ನೆಕ್ಸ್ಟ್ ನೋಡ್ಬೋದು ಬ್ಯಾಕ್ ಸೈಡ್ ಕಂಪ್ಲೀಟಾಗಿ ಈ ಡಿಸೈನ್ ಅನ್ನೋದು ಮುಗೀತು. ಹಾಗೆ ಇದು ಬಂದುಬಿಟ್ಟು ಒಂದೇ ದಿನದ ವೀಡಿಯೋನೇ, ಈವ್ನಿಂಗ್ ಇದು ತೆಗೆದಿರೋದು, ಈವ್ನಿಂಗ್ ಅಂದ್ಕೊಳ್ತಿದ್ದೀನಿ. ಈಗ ನೆಕ್ಸ್ಟ್ ಇನ್ನು 3 ಫಾಲ್ಸ್ ಉಳಿದಿವೆ, ಇವನ್ನ ಕೂಡ ಹಾಕ್ಕೊಳ್ಬೇಕು. ಇವಾಗ 4:15 ಆಯಿತು, ಮಕ್ಕಳು ಬರ್ತಾರೆ. ಶಿವಮ್ ಬಂದಿದ್ದ, ಆಯಿತು. ಇವಾಗ ನೋಡಿ ಬಂದು ಊಟ ಉಂಡು ಅವರು ಹೋಮ್ವರ್ಕ್ ಬರ್ಕೊಂತ ಕುಂತಿದ್ದಾರೆ. ಸೊ ಅವ್ರನ್ನ ತೋರಿಸ್ತಾ ಇದ್ದೇನೆ. ಹಾಗೆ ನನ್ನ ಮಗನಿಗೆ ಶೇಡಿಂಗ್ದು ಒಂದು ಹೋಮ್ವರ್ಕ್ ಕೊಟ್ಟಿದ್ರು, ಸೊ ಅದನ್ನು ಕೂಡ ಲಾಸ್ಟ್ ಶೇಡಿಂಗ್ ಮಾಡ್ತಾ ಇದ್ದಾನೆ. ಸೊ ಅವ್ರವ್ರ ಹೋಮ್ವರ್ಕ್ನ ಅವ್ರವ್ರು ಮಾಡ್ತಾ ಇದ್ದಾರೆ. ಇವಾಗ ನೆಕ್ಸ್ಟ್ ಇದನ್ನು ಫಾಲ್ ಹಾಕೋದಿತ್ತಲ್ವಾ, ಇವತ್ತೇ ಕೊಟ್ಟೋಗಿದ್ರು ಅಂತ ಹೇಳಿದ್ನಲ್ವ ಅವಾಗ, ಇದಕ್ಕೆ ಫಾಲ್ಸ್ ಹಾಕಿದ್ದೀನಿ. ಹಾಗೆಯೇ ಇಲ್ಲಿ ನೋಡ್ತಿರ್ಬೋದು ಕುಚ್ಚನ್ನು ಹಾಕ್ಬೇಕು. ಇದಕ್ಕೆ ಸೀರೆ ಕುಚ್ಚಿಗೆ ಕಲರ್ ಕಾಂಬಿನೇಷನ್ ಹೀಗೆ ತೆಗೆದಿಟ್ರಾಯ್ತು, ಮತ್ತೆ ಸೀರೆ ಒಳಗಿಟ್ಟು ಮತ್ತೆ ತೆಗೆದು ಯಾಕೆ ಅಂತೇಳಿ ಇವಾಗೇನು ಕುಚ್ಚು ಹಾಕೋದು ಕೊಟ್ಟಿರ್ತಾರಲ್ವ ಅದನ್ನು ಹಾಕಿ ನಾನು ಒಂದು ಕವರ್ನಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ. ನನಗೆ ಇನ್ ಕೇಸ್ ನಾನು ಸ್ಟಿಚಿಂಗ್ ಮಾಡುವಾಗ ಏನಾದರೂ ಕರೆಂಟ್ ಹೋಗಿತ್ತು ಅನ್ನೋದಾದರೆ ನಾನು ಅದನ್ನು ತೆಗೆದು ಅದನ್ನು ವರ್ಕ್ನ ಕಂಪ್ಲೀಟ್ ಮಾಡ್ತೀನಿ. ಎಲ್ಲಿ ಕೂಡ ಟೈಮನ್ನು ವೇಸ್ಟ್ ಮಾಡ್ಕೊಳ್ಬಾರ್ದು, ಎಲ್ಲ ಟೈಮ್ನ ನಾವು ನಮ್ಮ ಬಳಕೆಗೆ ಉಪಯೋಗಿಸ್ಕೊಳ್ಬೇಕು, ಆ ಥರ ಮಾಡ್ತೀನಿ. ಇವಾಗ ಮೊದಲೇ ಚಾಯ್ಸ್ ಮಾಡಿ ಇವಾಗ ಎಲ್ಲ ತೆಗೆದು ಇಟ್ಕೊಂಡ್ಬಿಡ್ತೀನಿ, ಯಾವ್ದು ಮ್ಯಾಚಿಂಗ್ ಆಗ್ತದೆ ನೋಡಿಕೊಂಡು. ಇಲ್ಲಿ ಪೀಚ್ ಕಲರ್ ಗ್ರೀನ್ ಇದೆಯಲ್ಲ ಅದು, ಹಾಗೆ ರೆಡ್, 2 ಥ್ರೆಡನ್ನು ತೊಗೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಕುಚ್ಚು ಕಟ್ಟಬೇಕು, ಸ್ವಲ್ಪ ಸಿಂಪಲ್ ಡಿಸೈನ್ ಇರಲಿ ಅಂತ ಹೇಳಿದರು ಅದಕ್ಕೆ. ಹಾಗೆಯೇ ಇದು ಸೆಲ್ಫ್ ಕಲರ್, ಸೇಮ್ ಒಂದೇ ಕಲರ್ ಇದೆ, ಇಲ್ಲ ಒಂಥರ ಲೈಟ್ ಕಲರ್ ಇದೆ. ಇದಂತೂ ಭಾಳ ದಿನ ಆಯಿತು, ಪಾಪ ಅವ್ರು ನನ್ನ ಮನೆ ಪಕ್ಕಕ್ಕೆ ಇದ್ದಾರೆ, ಅವ್ರು ಕೇಳ್ತಾ ಇಲ್ಲ, ನಾನು ಕೊಡ್ತಾ ಇಲ್ಲ, ಹಾಗಾಗಿದೆ. ನಾನು ಅದೇ ಹೇಳಿದ್ದೀನಿ ಅವ್ರಿಗೆ ಕೂಡ, ನೀವು ಕೇಳಿ ಅಂದರೆ ನಾನು ಕೊಡ್ತೀನಿ, ಇಲ್ಲಾಂದರೆ ಅದು ಹಾಗೆ ಹಿಂದಕ್ಕೆ ಉಳಿದಿದೆ ಅಂತೇಳಿ. ಇಲ್ಲ ಅಕ್ಕ ನನಗೇನು ಅರ್ಜೆಂಟ್ ಇಲ್ಲ, ನೀನು ನಿಧಾನಕ್ಕೆ ಹಾಕು ಅಂತ ಹೇಳಿದರು. ಅದನ್ನು ಕೂಡ ತೆಗೆದಿಟ್ಕೊಂಡೆ. ಹಾಗೆಯೇ ಇಲ್ಲಿ ನೋಡ್ಬೋದು ಎಲ್ಲ ಲೇಸಸ್ನ ತೆಗೆದಿಟ್ಕೊಂಡಿದ್ದೀನಿ. ಯಾಕೆ ಅಂದರೆ ಸ್ವಲ್ಪ ಒಬ್ಬರು ಟೇಲರ್ ಕಸ್ಟಮರ್ ಬಂದಿದ್ದರು, ಅವರು ಸ್ಟಿಚ್ ಮಾಡ್ತಾರೆ, ನನ್ನಲ್ಲಿ ಲೇಸಸ್ನೆಲ್ಲ ಒಯ್ತಾರೆ ಅವರು. ಹಾಗಾಗಿ ಅವರಿಗೆಲ್ಲ ತೋರಿಸಿ ಅವ್ರು ಚಾಯ್ಸ್ ಮಾಡಿರ್ತಕ್ಕಂಥವನ್ನೆಲ್ಲ ಮೇಲೆಗಡೆ ಇಟ್ಟಿದ್ದೆ, ಅವನ್ನೆಲ್ಲ ಕೊಟ್ಟಿದ್ದೆ. ಮಣಿಗಳು ಕೂಡ ಅವರಿಗೆಲ್ಲ ಆಗಿತ್ತು. ಹಾಗೆಯೇ ಇವಾಗ ಇಷ್ಟು ಬ್ಲೌಸನ್ನು ಕಟ್ ಮಾಡ್ಕೊಳ್ಬೇಕು. ಎಲ್ಲ ತೆಗೆದಿರ್ತಕ್ಕಂಥ ಬ್ಲೌಸ್ಗಳಿಗೂ ಇಷ್ಟು ಬ್ಲೌಸ್ನ ಕಟ್ ಮಾಡಿದ್ರೆ ಆಯಿತು. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.